ಮಾಮ ಓ ಮಾಮ ಬೊಗ್ಗು ಏನ ಬೊಗ್ಗು ಮಾಮ ಬೊಗ್ಗು. ಯಾಕ ಮೈಯಾಗ ತಿಂದೇನ? ಅಲ್ಲ ಯಾರ್ದಂಗ ಗೊತ್ತಾಯ್ತು? ನಮ್ಮನೆಗೆ ಇದ್ದು ನಮ್ಮನೆಗೆ ಕೂಳ್ ತಿಂದು ಮತ್ತೆ ನನಗ ಬೊಗ್ಗೈತಿ. ಕಾದು ಮಾಮ ಅಟ್ಲ ಕಾದು ಬೊಗ್ಗು. ಏಯ್ ಯವನ 4 ಮಂದಿ ನೋಡಿದ್ರ ನಮ್ಗೇನು ಮರ್ಯಾದೆ ಆದಲ್ಲ ಏನು? ಬಗ್ಗ ಬಗ್ಗ ಚಲೋ ತಿಂಡಿ ಮತ್ತೆ ಮಾತಾಡ್ತಾನ. ನಮ್ಮನೇನು ಏನಂತ ಕರಿತೀನಿ ಅಟ್ಲ తెలుసుకున్నా ನಾನು మీ చిన్నాయని బొగ్గ అడిగిండాను. బొగ్గ అంటే రాయలే బిడ్డాడు ఒక్క మరి చెప్పు. ಅವಾಗಲಿಂದ ಇವ್ ಮುಂಜಾನೆ ಬಂದು ನಾನು ಮುಂದೆ ನೋಡಿ ಮನೆಗೆ ಅಲ್ತಿ ಚೆಲ್ ಕುಂತೀನಿ. ಬಂದು ಬಗ್ಗು ಬಗ್ಗು ಬಗ್ಗ ಅಂತ ನೋಡಿ ತಿಂಡೆಲ್ಲಾನೇ ಉಂಟು. ಸಾಮಣ್ಣ ಇದ್ಲಿಗೆ ತೆಲಗಿನಾಗ ಬೊಗ್ಗು ಅಂತಾರಪ್ಪ. ನೀನು ಅಷ್ಟಕ್ಕೆ ಅಪಾರ್ಥ ಮಾಡ್ಕೊಂಡು ಜಗಳಕ್ಕೆ ಬಿದ್ದಿರಲ್ಲ ಹೋಗ್ಕೊಡಿ. చెప్పనే చెప్పప్ప. ఇంతకి జగడంకే వచ్చినాడు. ಇದ್ದಿಲಿಗೆ ಬೊಗ್ಗ ಅಂತಾರ ತೆಲಗಿನಾಗ ಬೊಗ್ಗು ಅಂತಾರ. ನನಗೆ ಕೇಳದಾಗ ತಿಳಿದಲ್ಲ ಮಾಮ. ಹೋಯಪ್ಪ ಇಂಥವನಿಗೆ ಬಗ್ಗಿದ್ರೆ ನಾವೆಂಗ್ ತಕ್ತು. ಯಪ್ಪ ಮಗನ ಬಾರ ಬೋಯಪ್ಪ. ಯಪ್ಪ ನನ್ನ ಮಗ ಬಂದ ಎಮ್ಮೋ ನನ್ನ ಮಗ. ಯಪ್ಪ ಇನ್ನ ಮೇಲೆ ಈ ಕಟ್ಟಿಗೆ ಪಟ್ಟಿಗೆ ಕಡೆಗೆ ಹೋಗ್ಬೇಡ. ಯಾಕ? ಅದು ಬಗಡೆ ಹೊಲ ಐತಲ್ಲ ಮಾರಿಬಿಟ್ಟಿನ ಅದು ಬಂದ ರೊಕ್ಕೆಲ್ಲ ಹೋಗಿ ಶೇರ್ ಮಾರ್ಕೆಟ್ಗೆ ಹಾಕಿನಿ. ಶೇರ್ ಮಾರ್ಕೆಟ್ ಅಲ್ಲೋ ಯಾವ್ದಪ್ಪ ಅದು? ಮತ್ತೆ ಏನೋ ಮಂದಿ ಮ್ಯಾಗ ಕೊಟ್ರ ನಾವು ಕೇಳಕನ್ ಇರ್ತದ. ಅದು ಮತ್ತೆ ಮುಂದೆ ಕಡ್ತಾರ ಇಲ್ಲ ಯಪ್ಪ. ಗಬ್ಬರಾಗ ದೊಡ್ಡ ದೊಡ್ಡವರು ಕೋಟಿ ಗಟ್ಲೆ ಹಾಕ್ಯಾರ ಗೊತ್ತದಿಲ್ಲ. 1 ಲಕ್ಷಕ್ಕ ತಿಂಗಳ 10,000 ರೂಪಾಯಿ ಕೊಡ್ತಾರ. ತಿಂಗಳಿಗೆ 10,000? ಹಾ ಮತ್ತೆ ಇನ್ನ ಮೇಲೆಗ ಕಟ್ಟೆ ಮೇಲೆ ಕುಂದ್ರಕ್ ಹೋಗ್ಬೇಡ. ರೊಕ್ಕದ ಗಟ್ಟೆ ಮೇಲೆ ಕುಂದ್ರಂತ. ಹೌದು ಮಗ. ಯಪ್ಪ ನೀನು ಹುಟ್ಟಿದಾಗ ಬೋಸಡಿ ಸಾದ್ ಹೇಳಿದ್ನಲ್ಲಿ ನಿನ್ನ ಮಗ ಹುಟ್ಟಿದ ಮ್ಯಾಗ ಮನೆ ಮುಂದಕ್ಕೆ ಆತದಂತ. ಸೂರ್ಯ ನನ್ನ ಮಗ. ಹೌದಾ? ಮತ್ತೆ ಮಾಡಿ ಹೌದು ಇನ್ನೊಚ್ಚಿಟ್ಟವ ನಾವು. ಯಾಕಪ್ಪ ಬೇರೆ ವಿಚಾರಿಸಕತ್ತಿದ್ದಲ್ಲ ಗೌಡ? ನನ್ನ ಮಗನ ಮಾತು ಕೇಳಿ ಇದ್ದೊಂದು ಹೊಲ ಮಾರಿ ಅದ್ ಯಾವ್ದೋ ಶೇರ್ ಮಾರ್ಕೆಟ್ ಏನು ಅದಕ್ಕೆ ಹಾಕ್ಬಿಟ್ನಪ್ಪ. ಅದಿದ್ರ ಮುಂಡ ಮುಚ್ಚಿಕೊಂಡು ಹೋಗ್ಬಿಡ್ತು. ಯಪ್ಪ ಆಸೆ ಮಾಡ್ಬೇಕಪ್ಪ, ಅತಿ ಆಸೆ ಮಾಡಬಾರ್ದು. ಹೌದಪ್ಪ. ಆ ಬೋಸಡಿ ಸಾಧು ಹೇಳಿದ್ದಪ್ಪ ಗೌಡ, ಶೇರಿನಿಂದ ನಿನ್ನ ಗಂಡಾಂತರ ಆದಂತ ನಾನು ಈ ಶೇರ್ ಅಂತ ಮಾಡಿದ್ದೆ. ಅದು ಬ್ಯಾರೆ ಶೇರ್ ಬಂದು ನಮ್ಮನ್ನೆಲ್ಲ ಹಾಳು ಮಾಡಿಬಿಡ್ತೆ. ಅಮ್ಮೋ ಈಗ ಶೇರ್ ತಗೊಂಡ ಬೋಸಡಿ ಸಾಧು